गुलबर्गा शाहबाजार इलाके में गैर कानूनी तरीके से राशन के चावल की तस्करी करने की इंफॉर्मेशन मिलने पर चौक पुलिस स्टेशन की टीम और फूड डिपार्टमेंट ऑफिशियल्स ने विजिट कर छापा मारा तो यहां 70 से ज़्यादा चावल के बैग मिले, जिसमें 30 कुंटल के करीब राशन के चावल मौजूद थे। लोक जनशक्ति पार्टी के लीडर विट्ठल बचनाल ने इस इलीगल राशन चावल की तस्करी को एक्सपोज कर स्ट्रिक्ट एक्शन लेने का मुतालिबा किया है। गुलबर्गा से राशन के चावल को इलीगल तरीके से महाराष्ट्र और दीगर स्टेट में बेचने का काम किया जा रहा है। कई शिकायतों के बावजूद चावल की तस्करी रुकने का नाम नहीं ले रही है। शाहबाजार इलाके में पुलिस की कार्रवाई के बाद भागेश और हिरण्णा नामी 2 अफराद के खिलाफ शिकायत दर्ज कराई गई है। बताया जा रहा है कि गरीबों को मिलने वाले राशन के चावल की तस्करी में कई बड़े पॉलिटिकल लीडर्स का हाथ है। हर रोज बिना किसी रुकावट के सिटी चेक पॉइंट और स्टेट बॉर्डर क्रॉस कर बड़ी आसानी से चावल की तस्करी की जा रही है। सिटी पुलिस कमिश्नर से इस मामले में स्ट्रिक्ट एक्शन लेने का मुतालिबा किया गया है। ಎಲ್ಲರಿಗೂ ಜೈ ಭೀಮ ನಮ್ಮ ಮುದ್ದಯ ಶರಣತಿ ನನ್ನ ಹೆಸರು ವಿಠ್ಠಲ ಆರ್ ಬಾಚಾ ಅಂತಾರಿ ರಾಷ್ಟ್ರೀಯ ಲೋಕ ಜನಶಕ್ತಿ ಪಕ್ಷ ಮಜ್ದೂರ್ ಸೇಲ್ ಸಂಘಟನೆ ರಾಜ್ಯ ಕಾರ್ಯದರ್ಶಿ ಇವತ್ತಿನ ದಿವಸ ಶಾಹಬಜಾರ್ ಬಡಾವಣೆಯಲ್ಲಿ ಸುಮಾರು ಒಂದು 100 ಪ್ಯಾಕೆಟ್ ಅಕ್ಕಿ ಸಿಕ್ಕವ್ರಿ ರೇಷನ್ ಅಕ್ಕಿ ರೀ ಇವತ್ತಿನ ದಿವಸ ನಾವು ನಮ್ಮ ಜೊತೆ ಇದ್ದರು ಸುಮಾರು ಒಂದು 4 ಜನ ಹುಡುಗರು ಹೋಗಿ ಎಲ್ಲ ಒಂದು ಮನೆಯಲ್ಲಿ ಒಂದು 70 79 100 ಪ್ಯಾಕೆಟ್ ಹಾಕಿವ್ರಿ ಯಾಕಂದ್ರೆ ರೇಷನ್ ಅಕ್ಕಿ ಗರೀಬ್ ಹಚ್ಚ ಹಾಕಿರಿ ಗರೀಬ್ ಸಿಗ್ತಲ್ರಿ ಈ ಕಾಂಗ್ರೆಸ್ ಪಕ್ಷ ರಾಜ್ಯ ಸರ್ಕಾರ ಬೇರೆ ರಾಜ್ಯದ ಗರೀಬರಿಗೆ ಅನುಕೂಲ ಆಗೋದು ಪಾಪ ಸುಮಾರು 1000 ಕೋಟಿ ಗಂಟೆ ಅಕ್ಕಿ ಕೊಟ್ಟಿರ್ತಾರೆ ಯಾಕಂತಂದ್ರೆ ಪಾಪ ಗರೀಬರಿಗೆ ಅನುಕೂಲ ಆಗ್ತಾ ಇಲ್ರಿ ಅದು ಕಾಂಗ್ರೆಸ್ ಪಕ್ಷ ಖಂಡಿಸ್ಬೇಕ್ರಿ ರೇಷನ್ ಅಕ್ಕಿ ಗರೀಬರಿಗೆ ಸಿಗ್ತಲ್ರಿ ಕೆಲವು ಜನಕ್ಕೆ ಪಾಪ ಗರೀಬ್ ಇನ್ನ ರೇಷನ್ ಫ್ರೀ ಕೊಡ್ತಾ ಅಂತ ಹೇಳ್ತಾ ಇದಾರೆ ಇನ್ನ ಸಿಕ್ಕಿಲ್ಲ ಈ ಒಂದು ದೊಡ್ಡ ಮಾಫಿಯಾ ಇದಾರೆ ರೇಷನ್ ಅಕ್ಕಿ ಬೇರೆ ಸಪ್ಲೈ ಮಾಡ್ತಾರೆ ಇದು ಒಂದಲ್ಲಿ ಗೋದಾಮ್ನಾಗ ಸ್ಟಾಕ್ ಮಾಡ್ಕೊಂಡು ನಾವು ಸುಮಾರು 4 ಜನ ಹೋಗಿ ರೂಮ್ನಾಗ ಎಲ್ಲ ಮಾಡಿವಿ ಸರ್ ನಾವು ಸುಮಾರು ಒಂದು 80-70 ಪ್ಯಾಕೆಟ್ ಅವ ಸರ್ ಇನ್ನೂ ಜಾಸ್ತಿ ಅವರು ಸಹಕ ಆಲ್ರೆಡಿ ಈಗ ನಮಗೆ ಚೌಕ್ ಪೊಲೀಸ್ ಸಾವಿರ ಅವ್ರಿಗೆ ಅರ್ಜಿ ಅವ್ರು ಬಂದು ಹೋಗ್ಯಾರ ಸರ್ ಈಗ ಮತ್ತೆ ಫೋಟೋ ಆಫೀಸರ್ ಹೇಳಿ ಸರ್ ನಾವು ಇವತ್ತೆಲ್ಲ ವಸ್ತು ಪೂರ ಮಾಲ್ ಸೀಜ್ ಮಾಡ್ಯಾರ ಸರ್ ಇವತ್ತ ಅದಕ್ಕೆ ಅದ್ರ ಮೇಲೆ ಸೂಕ್ತ ತನಿಖೆ ಆಗ್ಬೇಕು ಈ ಅಕ್ಕಿ ಮಾಪಿ ಸ್ಟಾಕ್ ಮಾಡ್ಕೊಂಡು ಬೇರೆ ಕಡೆ ಸರ್ ಅವರು ಬೇರೆ ರಾಜ್ಯ ಸರ್ ಸಪ್ಲೈ ಮಾಡ್ತಾ ಇದ್ದಾರೆ ಸರ್ ಅದಕ್ಕೆ ಯಾರು ಸಪ್ಲೈ ಮಾಡ್ಲತ್ತರು ಎಲ್ಲಿಂದ ಯಾಕಡೆ ಬಂತು ಮತ್ತೆ ಅಕ್ಕಿ ಯಾರು ಮಾಡಿದಾರೆ ಎಷ್ಟು ಜನ ಶಾಮಿಲ್ ಅವ್ರ ಮೇಲೆ ಕೇಸ್ ಆಗ್ಬೇಕು ಸರ್ ಅವ್ರ ಮೇಲೆ ಎಫರ್ ಆಗ್ಬೇಕು ಸರ್ ಯಾಕಂದ್ರು ಗರೀಬರ ಅಕ್ಕಿ ಸಿಗ್ತಾರ ಗರೀಬ್ ಭಾಳ ಗರೀಬ್ ಕರು ಬರ್ರ ಸರ್ ಕರು ಬರ್ರ ಅಕ್ಕಿ ಇವ್ರು ಸ್ಟಾಕ್ ಮಾಡ್ಕೊಂಡು ಸುಮಾರು ಒಂದು 100 ಕ್ವಿಂಟಲ್ 2 ಕ್ವಿಂಟಲ್ ಸ್ಟಾಕ್ ಮಾಡ್ಕೊಂಡು ಇವ್ ಮತ್ತೆ ಬೇರೆ ರಾಜ್ಯಕ್ಕೆ ಸಪ್ಲೈ ಮಾಡತ್ತಾರೆ ಯಾರು ಸಪ್ಲೈ ಮಾಡತ್ರು ಎಲ್ಲಿ ಬಂತು ಅಕ್ಕಿ ಅದು ಅವ್ರು ಯಾರು ಕೊಟ್ಟರು ಎಲ್ಲ ಪೂರ ಸೂಕ್ತ ತನಿಖೆ ಆಗ್ಬೇಕು ಸರ್ ಯಾಕೆ ಸುಳ್ಳು ಅವ್ರ ಮೇಲೆ ಎಫರ್ ಆಗ್ಬೇಕು ಸರ್ ಅವ್ರು ಯಾರು ಎಲ್ಲಿ ಯಾಕಡೆ ಬಂತು ಮತ್ತೆ ಇವತ್ತಿನ ಡೇಟಿಗೆಲ್ಲ ಸಿಕ್ಕ ಸರ್ ನಾವು ಸೀಜ್ ಮಾಡಿವಿ ಸರ್ ನಾವೇ ಖುದ್ದಾಗ ನಾವು ನೋಡಿ ಸೀಜ್ ಮಾಡಿವಿ ಸರ್ ಮತ್ತೆ ಫೋಟೋ ಆಫೀಸರ್ ಬಂದ್ವಿ ಅವ್ರಿಗೆಲ್ಲ ನೋಡಿ ತನಿಖೆ ಮಾಡಿದ್ರು ಸರ್ ಮತ್ತೆ ಚೌಕ್ ಪೊಲೀಸ್ ಅವ್ರು ಬಂದಲ್ಲಿ ನೋಡಿ ಸೀಜ್ ಮಾಡ್ಯಾರ ಸರ್ ನಮ್ಮ ಮೊಬೈಲ್ ಫೋಟೋ ವಿಡಿಯೋ ಎಲ್ಲ ಸರ್ ಪ್ರೂಫ್ ಅವ ಸರ್ ಈಗ ಒಂದು 4 ದಿವಸ ಅದು ಯಾರು ಅಕ್ಕಿ ಸರ್ ಮಾಫಿ ಸರ್ ಕಳು ಅದು ಯಾರು ಬೇರೆ ಸಪ್ಲೈ ಮಾಡ್ತಾರೆ ಸರ್ ಅವ್ರ ಮೇಲೆ ಕೇಸ್ ಆಗ್ಬೇಕು ಸರ್ ಎಫರ್ ಆಗ್ಬೇಕು ಒಂದ್ ವೇಳೆ ಎಫರ್ ಆಗಿಲ್ಲ ಸರ್ ನಾವು 4 ದೊಡ್ಡ ಹೋರಾಟ ಮಾಡ್ತೀವಿ ಸರ್ ಈಗ ಕರ್ವಿ ಜಿಲ್ಲಾಧಿಕಾರಿ ಆಫೀಸ್ ನಾವು ದೊಡ್ಡ ಹೋರಾಟ ಮಾಡ್ತೇವೆ ಸುಮಾರು ಒಂದು 4 ಜನ ಸೇರಿಸಿ ನಾವು ದೊಡ್ಡ ಸ್ಟ್ರೈಕ್ ಮಾಡ್ತೀವಿ ಸರ್ ಅವ್ರ ಮೇಲೆ ಸರ್ ಸೂಕ್ತ ಕ್ರಮ ಕೈಗೊಳ್ಬೇಕ್ರಿ ಎಫರ್ ಆಗ್ಬೇಕು ಸರ್ ಮೇಲೆ ಸರ್ ಈ ಒಂದು ಸುಮಾರು ಇದ್ರಾಗ ಎಷ್ಟು ಜನ ಶಾಮಿಲ್ ಅವ್ರ ಮೇಲೆ ಕೇಸ್ ಆಗ್ಬೇಕ್ರಿ ಈಗ ಇನ್ನ ನಮ್ಮ ಆಲ್ಪುರ ಕರ್ನಾಟಕ ಆಲ್ ನಮ್ಗೆ ಪೂರ ಜಿಲ್ಲೆ ಸುತ್ತಮುತ್ತ ಆಲ್ ಕರ್ನಾಟಕ ಬರೋರಿ ಒಂದ್ ವೇಳೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಿ ಅವ್ರ ಮೇಲೆ ಕೇಸ್ ಮಾಡಿಲ್ಲ ಅದನ್ನು ತನಿಖೆ ಮಾಡಿದ್ರು ನಾವು ನಮ್ಮ ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷ ರಾಜು ನೇತೃತ್ವದಾಗ ದೊಡ್ಡ ಹೋರಾಟ ಆಗ್ತದೆ ಪೂರ ರಾಜ್ಯ ತುಂಬ ಎಲ್ಲ ಜಿಲ್ಲೆಗೆ ಆಗ್ತಾರೆ ಯಾರು ಮಾಫಿಯ ಇದು ಅಕ್ಕಿ ಮಾಫಿಯ ಯಾರ್ಯಾರ ಈ ಅಕ್ಕಿ ಮಾಫಿಯ ಯಾರ ಕಾಳೂರು ಸರ್ಕಾರ ಆಫೀಸರ್ ಶಾಮಿಲ್ ಆಗಿದ್ರಾಗ ಇವ್ರ ಅಸೆಂಟ್ ಡೆಲಿವರಿ ಶಾಮಿಲ್ ಅದ್ರಿ ಮತ್ತೆ ಬೇರೆ ಮತ್ತೆ ರಾಷ್ಟ್ರೀಯ ವ್ಯಕ್ತಿ ಇದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷ ಸೂಕ್ತ ಬಗ್ಗೆ ತನಿಖೆ ಮಾಡ್ಬೇಕ್ರಿ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದವರು ಗರೀಬರಿಗೆ ಅಕ್ಕಿ ಹೆಲ್ಪ್ ಅಲ್ಲ ಅಕ್ಕಿ ಕೊಟ್ಟಿದ್ರಿ ಬೇರೆ ರಾಜ್ಯದ ಸುಮಾರು ಲಕ್ಷ ಕೊಟ್ಟ ಅಕ್ಕಿ ನಮ್ಮ ರಾಜ್ಯಕ್ಕೆ ಕಳಿಸಿದ್ರಿ ಇವರು ರೇಷನ್ ಡೀಲರ್ಗಳು ಎಲ್ಲ ಮಾಡ್ಕೊಂಡು ಎಲ್ಲ ಇವು ಬೇರೆ ರಾಜ್ಯಕ್ಕೆ ಅಕ್ಕಿ ಸಪ್ಲೈ ಮಾಡತ್ತಾರೆ ರೇಷನ್ ಅಕ್ಕಿ ಗರೀಬ್ ತನಕಿರಿ ಈಗ ಗರೀಬ್ ಸಿಗ್ತಲ್ಲ ಅವು ಈ ಒಂದು ಶಾಬಜ ಬಡಾವಣೆಯಲ್ಲಿ ಸುಮಾರು ಒಂದು 100 ಕ್ವಿಂಟಲ್ ಅಕ್ಕಿ ಅವರ್ ಸರ್ ಅದು ಅಕ್ಕಿ ಎಲ್ಲಿಂದ ಮತ್ತು 2 ಪ್ಯಾಕೆಟ್ ಅಕ್ಕಿ ಅವರಿ ಸರ್ ಇದು ಎಲ್ಲಿಂದ ಮತ್ತು ಅಕ್ಕಿ ಇದು ರೂಮ್ ಯಾರ್ದು ಗೋದಾಮ್ ಯಾರ್ದು ಮತ್ತೆ ಯಾವ ಆರ್ಡರ್ ತಂದ್ರು ಯಾವ ಗಾಡಿ ತಂದ್ರೆ ಹಾಕಿದ್ರು ಗಾಡಿ ತಂದ್ರೆ ನಮ್ಮಲ್ಲಿ ಪೂರ ಪದಾರ್ಥ ಸರ್ ಹೊಡಿಯೋದ್ರಿ ಅವ್ ಆಟೋ ಯಾರ್ದು ಗಾಡಿ ಯಾರ್ದು ಮತ್ತೆ ಅಕ್ಕಿ ಎಲ್ಲಿಂದ ತಂದ್ರು ಇವ್ರ ಅಕ್ಕಿ ಯಾರು ಸಪ್ಲೈ ಮಾಡೋರು ಮತ್ತೆ ಯಾಕಡೆ ತಂದು ಇಟ್ರು ಅದು ಜಾಗ ಯಾರ್ದಿರ ಗೋದಾಮ್ ಅದ್ರ ಬಗ್ಗೆ ತನಿಖೆ ಮಾಡ್ಬೇಕ್ರಿ ಮತ್ತೆ ಗೋದಾಮ್ನಾಗ ಅಕ್ಕಿ ತಂದು ಯಾರು ಇಟ್ಟರು ಯಾವ ಗಾಡಿ ತಂದು ಇಟ್ರು ಆ ಗಾಡಿ ನಂಬರ್ ಗಾಡಿ ಮೇಲೆ ಕೇಸ್ ಆಗ್ಬೇಕ್ರಿ ಅದು ಸೂಕ್ತ ಕ್ರಮ ಒಂದ್ ವೇಳೆ ಅದ್ರ ಬಗ್ಗೆ ತನಿಖೆ ಮಾಡಿದಪ್ಪ ನಾವು ಉಗ್ರ ಹೋರಾಟ ಮಾಡ್ತೀವಿ ಸರ್ ಇಡೀ ರಾಜ್ಯ ತುಂಬ ಸರ್ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷ ರಾಜು ಅವರು ಅವ್ರ ನೇತೃತ್ವ ಮಾಡ್ತೀವಿ ಸರ್ ರಾಷ್ಟ್ರೀಯ ಜನಶಕ್ತಿ ಪಕ್ಷ ಮಧುಷ್ಠ ಸಂಘಟನೆ ರಾಜ್ಯ ಕಾರ್ಯದರ್ಶಿ ವಿಠ್ಠಲ ಬಾಸಾಡ್